ಸರಿಯಾಗಿ ತಿಳ್ಕೊಬೇಕು. ಸ್ಥಾನ ಬೆಲೆ ಹಾಕೊಳ್ಳೋದು ಕಲಿಬೇಕು. ಸ್ಥಾನ ಬೆಲೆ ಕರೆಕ್ಟ್ ಹಾಕೊಂಡ್ಬಿಡ್ರಿ, ಎಲ್ಲ ಉತ್ತರ ಕರೆಕ್ಟ್ ಬಂದ್ಬಿಡ್ತದೆ. ಒಂದು ಸಲ ನೀವು ಅವೆಲ್ಲ ದಶಮಾಂಶ ತೆಗೆದ ಸಂಖ್ಯೆಗಳನ್ನು ಹಚ್ಕೋರಿ. ಮೊದಲು ಹೆಂಗೆ ಮಾಡ್ಬೇಕು ಅನ್ನೋದು ಹೇಳತ್ತೇನೆ ನಾನು. ಈಗ ಏನು ಮಾಡಬೇಕು, ದಶಮಾಂಶ ತೆಗೆದು ಬಿಡ್ಬೇಕೆಲ್ಲ. ಇವು ದಶಮಾಂಶ ತೆಗೆದು ಎಲ್ಲ ಸಂಖ್ಯೆಗಳನ್ನು ತಪ್ಪಲಾರ್ದ ಹಚ್ಕೋರಿ, ಉತ್ತರ ಬಂದೇ ಬಿಡುತ್ತದೆ ನಿಮಗೆ. ಅತಿ ಸಮಾಧಾನಲೆ ಹಚ್ಕೋಬೇಕು, ಗಡಿಬಿಡಿ ಮಾಡಬಾರ್ದು. ನಾವು ಒಂದು ಮಾಡಿ ತೋರಿಸ್ತೇವೆ ನಾವು. ಈಗ ದಶಮಾಂಶ ತೆಗೀರಿ, ಅದನ್ನು 343 ಗುಂಡ್ಲೆ. ಇದನ್ನು ದಶಮಾಂಶ ಇಲ್ಲ, 100 ಹಚ್ಚರಿ. ಗುಂಡ್ಲೆ ದಶಮಾಂಶ ತೆಗೀರಿ, 1 ಬಂತು. ಇದು 10 ಅದ, ಅದೇನು ದಶಮಾಂಶ ಇಲ್ಲ ಅದಕ್ಕೆ. ಆಮೇಲೆ ಅದನ್ನು ದಶಮಾಂಶ ತೆಗೀರಿ, 1 ಬಂತು. ಈಗ ಏನು ಮಾಡ್ಬೇಕಂದ್ರೆ ಸೀದಾ ಗೆರಿ ಹೊಡೀರಿ. ಹಿಂಗೆ ಇನ್ನೊಂದ್ಸಲ ನೋಡ್ರಿ, ಇಲ್ಲಿ ಸ್ಥಾನ ಬೆಲೆ ಹಾಕೋದಿರ್ತದೆ, ಇಲ್ಲಿ ಗುಂಡ್ಲೆ ಹಾಕ್ರಿ. ಇಲ್ಲಿ ಇನ್ನೊಂದ್ಸಲ ನೋಡ್ರಿ, ದಶಮಾಂಶ ತೆಗೀರಿ, 343. ಇದು ದಶಮಾಂಶ ಇಲ್ಲೇ ಇಲ್ಲ. ಇದನ್ನು ದಶಮಾಂಶ ತೆಗೆದಾಗ 1 ಆತು. ಇದು 10 ಅದ ಇಡ್ರಿ. ಆಮೇಲೆ ಇದನ್ನು ದಶಮಾಂಶ ತೆಗೆದಾಗ 1 ಆತು. ಇನ್ನು ತಳಗಿಂದ ತೋರಿ 343 ಗುಂಡ್ಲೆ. ಇದು ದಶಮಾಂಶ ತೆಗೆದ್ರೆ ಏನಾಗ್ತದೆ, 10 ಆಗ್ತದೆ. ಅದನ್ನು ಉಚ್ಚಾರ ಮಾಡ್ಬೇಕು. ದಶಮಾಂಶ ತೆಗೆದ್ರೆ 1 ಆಗ್ತದೆ. ಇದನ್ನು ದಶಮಾಂಶ ತೆಗೆದ್ರೆ 10 ಆಗ್ತದೆ. ಆಮೇಲೆ ಇದನ್ನು ದಶಮಾಂಶ ತೆಗೆದ್ರೆ 1 ಆಗ್ತದೆ. ಈಗ ಸ್ಥಾನ ಬೆಲೆ ಹಾಕೊಳ್ಳಿಕ್ಕೆ ಇಲ್ಲಿ 1 ಮಾಡ್ರಿ, ಇಲ್ಲೊಂದು ಮಾಡ್ರಿ. 1 ಗೆರೆ ಹಾಕ್ರಿ. 1 2 3 4 5 ಮ್ಯಾಲಿನ ಸ್ಥಾನ ಮೇಲೆ ಇಲ್ಲಿ 5 0 ಕೊಟ್ಕೋರಿ. 3 4 1 2 3 4 5. ಇನ್ನೊಂದು ಸಲ ಹೇಳ್ತಾನೆ, ದಶಮಾಂಶ ತೆಗೆದು ಎಲ್ಲ ಇಟ್ಕೊಳ್ರಿ. ಇಟ್ಕೊಂಡ್ರಿ. ಈಗ ಒಟ್ಟು ನಮ್ಮ ಮಾರ್ಕಸ್ ಹೋಗ್ಬಾರ್ದು. 2 3 4 5 ಇದ್ರ ಸ್ಥಾನ ಬೆಲೆ ತೆಳಗೆ ಹಾಕ್ರಿ, ಇದ್ರ ಸ್ಥಾನ ಬೆಲೆ ಮೇಲೆ ಹಾಕ್ರಿ. 1 2 3 4 5 1 2 3 4 5 ನೋಡ್ರಿ. 1 2 3 4 5 ಈಗೆಲ್ಲ ಅವು ತಕ್ಕೋತ ಹೋಗ್ಬಿಡ್ರಿ. ಇದು ಹೋತು, ಇದು ಹೋತು, ಇದು ಹೋತು, ಇದು ಹೋಯ್ತು. ಆಮೇಲೆ ಈ 10 ಹೋತು, ಈ 10 ಹೋತು. ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಆಮೇಲೆ ನೋಡ್ರಿ, ಇಲ್ಲಿ 1 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 ತಳಗೇನು ಉಳಿಲಿಲ್ಲ ನೋಡ್ರಿ. 1 ಉಳಿದದ, ಮ್ಯಾಲೆ 10 ಉಳಿತು. ಇದು 10/1 ಅಂದ್ರೆ ಎಷ್ಟು ಬಂತಿದ್ರ ಉತ್ತರ? 10 ಬಂತು ಉತ್ತರ. 1 ಆಗಲಿಲ್ಲ ನೋಡ್ರಿ. ಇನ್ನೊಂದ್ಸಲ ತಿಳ್ಕೊಂಡು ನೋಡ್ರಿ ನಾ ಹೆಂಗೆ ಮಾಡೀನಿ. 343 ಇದು 100, ಇದು 1 10 1. ಇದು 343 10 1. ಆಮೇಲೆ ಇದು 10, ಇದು 1. ಇದರ ಸ್ಥಾನ ಬೆಲೆ 1 2 3 4 5 ಮೇಲೆ ಹಾಕಬೇಕು. ಇದರ ಸ್ಥಾನ ಬೆಲೆ ತೆಳಗೆ ಹಾಕಬೇಕು. ಹಾಕಿ ಏನು ಮಾಡಬೇಕು, ತೆಗಿಬೇಕು. 343 343 ಇಲ್ಲೊಂದು ಹೊತ್ತು, ಇಲ್ಲೊಂದು ಗೆರೆ ಹೊತ್ತು, ಇಲ್ಲಿ 10 ಉಳಿತು. ಇದು 1 ಹೊತ್ತು, ಇದು 1 ಹೋಯ್ತು. ತೆಗೀರಿ, ಇದು 10 ಹೋಯ್ತು. ಆಮೇಲೆ ಏನಾಯ್ತು, ಈ 0 ಹೋಯ್ತು. ಆಮೇಲೆ ಇದು 1 ಹೋದಂಗೆ ಇವು 1 2 3 4 5 1 2 3 4 5 10 ಬಂತು. ಉತ್ತರ ಸಂಖ್ಯೆ ಎಷ್ಟು? 10. 1 ಬರಲಿಲ್ಲ. ಈಗ ಅದೇ ರೀತಿ ಮುಂದಿನ ಲೆಕ್ಕ ಮಾಡಿ ಹಾಕ್ರಿ, ಸ್ಥಾನ ಬೆಲೆ ಬರ್ತದೆ. ಪ್ರಯತ್ನ ಮಾಡ್ರಿ. ಈಗ ಸರಿಯಾಗಿ ಹಚ್ಕೊಂಡು ಬಿಡ್ರಿ. ಈಗ ದಶಮಾಂಶ ತೆಗೀರಿ. 343 ಗುಂಡ್ಲೆ ದಶಮಾಂಶ ಇಲ್ಲೇ ಇಲ್ಲ, 100. ಇದು ದಶಮಾಂಶ ತೆಗೆದ್ರೆ 1. ಇದು 10. ಇದನ್ನು ದಶಮಾಂಶ ತೆಗೆದ್ರೆ 1. ಇದನ್ನು ದಶಮಾಂಶ ತೆಗೀರಿ. 343 ಇದು 100. ಇದು 1. ಇದು 10. ಇದು 1. ಈ ಗುಣಾಕಾರ ಹಾಕ್ರಿ. ಗುಣಾಕಾರ ಹಾಕ್ರಿ, ಮೇಲೆ ಸ್ಥಾನ ಬೆಲೆ ಹಾಕ್ಬೇಕೀಗ. ಈಗ ನೋಡ್ರಿ, 1 2 3 4 1 2 3 4. ಇನ್ನೊಂದ್ಸಲ ನೋಡ್ರಿ, 1 2 2 3 4 4 ಸ್ಥಾನ ಹಾಕಿದ್ರಿ. 1 2 3 4 5 ಸ್ಥಾನ. 1 2 3 4 5 5 0 ಹಾಕಿದ್ರಿ. ತೆಗೀರಿ. 343 ಇದು ಹೋತು. ಈ 100 ಹೊತ್ತು, ಈ 100 ಹೊತ್ತು. ಒಂದಂತೂ ಆದಂಗೆ. ಇದು 10 ಹೊತ್ತು, ಇದು 10 ಹೊತ್ತು. ಈಗ ಏನು ಬಂತು? 1 2 1 2
1 1 1 1. ಇದ್ರ ಉತ್ತರ ಏನು ಬಂತು? 1/10 ಬಂತು. ಅಂದರೆ ಏನಿದ್ರದ್ದು ಉತ್ತರ 0.1 ಬಂತು. ನೋಡ್ರಿ, ಈಗ ನಿಮಗೆ ತಿಳಿದದಂತ ತಿಳ್ಕೊಂಡನ್ನ ಗಣಿತ ಹೆಂಗೆ ಮಾಡೋದು ಭಾಳ ಇಂಪಾರ್ಟೆಂಟ್ ಗಣಿತ. ಹಾಗೆ ಸ್ಥಾನ ಬೆಲೆ 343 ಗುಂಡ್ಲೆ 100 ಗುಂಡ್ಲೆ 1 ಗುಂಡ್ಲೆ 10 ಗುಂಡ್ಲೆ 1. ಸ್ಥಾನ ಬೆಲೆ ತೆಗೆದೇ ಹಾಕೋಬೇಕು ನೀವು. 343 100 1 10 1. ಈಗ ಇದನ್ನು 343 ಇಡ್ರಿ, ಗುಂಡ್ಲೆ 10 ಗುಂಡ್ಲೆ 1 ಗುಂಡ್ಲೆ 10 ಗುಂಡ್ಲೆ 1. ಈ ಗುಣಾಕಾರ ಹಾಕಿ ಸ್ಥಾನ ಬೆಲೆ ಹಾಕಬೇಕೀಗ. ಎಣಸರಿ 1 2 3 4. ಇದರ ಸ್ಥಾನ ಬೆಲೆ ಮೇಲೆ 1 2 3 4. ಇದರ ಸ್ಥಾನ ಬೆಲೆ ತಳಗೆ 2 3 4 5. 1 2 3 4 5. ಇನ್ನೊಂದ್ಸಲ ನೋಡ್ರಿ, 1 2 3 4 5 ತಳಗೆ 1 2 3 4. 1 2 3 4. ಓಕೆ, ತೆಗಿರಿ. 340 ಇದು ಹೋಯ್ತು, ಇದು ಹೋಯ್ತು. ಇದು ಒಂದೇ 0 ಹೋಯ್ತು. ಈ 10 ಹೊತ್ತು, ಈ 10 ಹೊತ್ತು. ನೋಡ್ರಿ, ಈಗ 1 0 ಹೊತ್ತು, ಇದು ಹೋಯ್ತು, ಇದು ಹೋಯ್ತು, ಇದು ಹೋಯ್ತು, ಇದು ಹೋಯ್ತು, ಇದು ಹೋಯ್ತು, ಇದು ಹೋಯ್ತು, ಇದು ಹೋಯ್ತು. ಇದು 0 ಹೊತ್ತು, ಈ 0 ಹೊತ್ತು. ಅಂದರೆ 1/1 = 1 ಬಂತು ಉತ್ತರ. ಉತ್ತರ ಸಂಖ್ಯೆ ಸಿ. ನೋಡ್ರಿ, ಹಿಂಗೆ ಮಾಡೋದು ಕಲಿಬೇಕು. ಪ್ರಾಕ್ಟಿಕಲೇ ತಳಗಿಂದ ನೋಡ್ರಿ ಮಾಡಿ ಉತ್ತರ ಸಿಕ್ಕದಂದ್ರೆ ಹಾಕಿ ಬಿಡ್ಬೇಕು. 343 ಗುಂಡ್ಲೆ 1000 ಗುಂಡ್ಲೆ 1 ಗುಂಡ್ಲೆ 10 ಗುಂಡ್ಲೆ 1. ಸ್ಥಾನ ಬೆಲೆ ತೆಗೆದು ಇಡಬೇಕು. ಯಾವುದು ಎಲ್ಲ ಗಣಿತಗಳು ಮಾಡೋದು ಕಲಿಬೇಕು ನೀವು. ಆಮೇಲೆ 343 ಗುಂಡ್ಲೆ 100 ಗುಂಡ್ಲೆ 1 ಗುಂಡ್ಲೆ 10 ಗುಂಡ್ಲೆ 1. ಸ್ಥಾನ ಬೆಲೆ ಇಲ್ಲಿ ಒಂದು ಹಾಕ್ರಿ, ಇಲ್ಲಿ ಒಂದು ಹಾಕ್ರಿ. ಸ್ಥಾನ ಬೆಲೆ ಎಣಿಸ್ರಿ. 1 2 3 4 5 6. ಇದ್ರ ಸ್ಥಾನ ಬೆಲೆ ಮೇಲೆ 1 2 3 4 5 6. 1 2 3 4 5 6 ಮೇಲೆ. ಇದ್ರ ಸ್ಥಾನ ಬೆಲೆ 1 2 3 4 5. 1 2 3 4 5. ಈಗ ನೋಡಿ, ಇದು ಹೋಯ್ತು, ಇದು ಹೋಯ್ತು. ಇವೆರಡು 0 ಹೋದು, ಇವೆರಡು 0 ಹೋದು. ಈ 0 ಹೋಯ್ತು, ಈ 0 ಹೋಯ್ತು. ಈಗ ಎಣಸರಿ. 1 2 1 2 1 2 1 2 1 2 1 2. ಏನು ಸ್ಥಾನ ಬೆಲೆ ಎಲ್ಲಿ ಒಂದು ಸ್ವಲ್ಪ ಇದಾಗ್ಯದ ನೋಡ್ರಿ, ಒಂದು ಸ್ವಲ್ಪ ಚೆಕ್ ಮಾಡ್ತು. ಇಲ್ಲೇನಾಗಿತ್ತು, ಇಲ್ಲಿ ಒಂದು ಸ್ಥಾನ ಮತ್ತು ಒಂದು ಇಲ್ಲಿ ಈ ಕಡೆ ಕೊಟ್ಟಿದ್ದೆ ನಾ. ಇದು 3.43 ಐತೆ. ಅದಕ್ಕೆ ಇಲ್ಲಿ ನೋಡ್ರಿ, 1 2 3 4 5 5 ಸ್ಥಾನ. ಇದರದ್ದು ಸ್ಥಾನ 1 2 3 4 5 1 2 3 4 5. ಇದರ ಸ್ಥಾನ ಬೆಲೆ ಮೇಲೆ, ಇದರ ಸ್ಥಾನ ಬೆಲೆ ತಳಗೆ. 1 2 3 4 5 ಎರಡು ಸ್ಥಾನ ಬೆಲೆ ಈಕ್ವಲ್ ಅದು. ಈಗ ಇದು 343, ಇದು 300. ಇವೆರಡು 0 ಹೋದು, ಇವೆರಡು 0 ಹೋದು. ಇದು 1 1 ಹೋತು, ಇದು 10 ಹೋತು, ಇದು ಹೋತು. 1 2 3 4 5 1 2 3 4 5. ಇಲ್ಲಿ 10 ಒಂದೇ ಉಳಿತಿದ್ರು. ಉತ್ತರ ಎಷ್ಟು ಬಂತು? 10 ಬಂತು. ಸ್ಥಾನದಲ್ಲಿ ಎಡಲಿ ಫರ್ಕ್ ಆಗಿತ್ತು ಅದು. ಹಾಗೇನಾದ್ರೂ ನಿಮ್ಗೆ ಇಲ್ಲಿ ಉತ್ತರ ಸಿಕ್ಕದಲ್ಲ, ಈ ಉತ್ತರ ಸಿಕ್ತಂದ್ರೆ ಮುಂದಿನ ಲೆಕ್ಕ ಮಾಡಬಾರ್ದು. ಯಾಕಂದ್ರೆ ಒಳಗೆ ತಪ್ಪಿಟ್ಟಿರ್ತ ನಾವು ನಿಮ್ಗೆ ಕನ್ಫ್ಯೂಸ್ ಮಾಡ್ಲಿಕ್ಕೆ. ನಮ್ಗೆ ಇಟ್ಟಿದ್ದು ನೋಡು, ನಾವು ಇಲ್ಲಿ 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 ಪಾಯಿಂಟ್ ಕೊಟ್ಟಿದ್ದೇನೆ. ಹಿಂಗೆ ಕೆಲವೊಂದು ದೋಷ ಆಗ್ತಿರ್ತಾವ, ಅದನ್ನ ತಿದ್ದುಕೋರಿ. ಚೆಂದಾಗಿ ಹಿಂಗೆ ಗಣಿತಗಳನ್ನು ನೋಡ್ರಿ. ಒಂದೇ ಗಣಿತ ಆಗ್ಯದ ಒಂದು ಬೋರ್ಡ, ಚೆಂದಾಗಿ ಇನ್ನೊಂದ್ಸಲ ನೋಡ್ರಿ. ಇದು ಒಂದು ಲೆಕ್ಕ ತಿದ್ದುಪಡಿ ಮಾಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಡ್ರಿ. 344 ಹೋಗಿದೆ, ಇಲ್ಲಿ ಬಿಂದು ಆಗಿತ್ತು, ಅದಕ್ಕೆ ಅದು ಒಂದು ತೋರಿಸ್ಲಿಕ್ಕತ್ತಿತ್ತು. ತಿಳಿತಲ್ಲ? ಯಾಕಂದ್ರೆ ನದರ್ ಚೂಕದಿಂದ ಆಗ್ತಿರ್ತಾವ. ಈಗ ನಾ ಕರೆಕ್ಟ್ ಮಾಡಿನು. ಇಲ್ಲಿ ಉತ್ತರ ಬಂದಾಗ ಇದನ್ನು ನೀವು ನಾ ತಿದ್ದಿ ಹೇಳಿದಿಂದ ಒಂದು ಆನ್ಸರ್ ಚೆಕ್ ಮಾಡ್ಕೊಳಕ್ಕೆ ನಿಮ್ಗೆ ಉತ್ತರ ಕರೆಕ್ಟಾಗಿ ಸಿಕ್ಬಿಡ್ತದೆ. ಪ್ರಾರಂಭದಾಗ ಸಿಗೋದಿಲ್ಲ. ನಾ ಅಳಗಿಸಿ ಮತ್ತೆ ಅಳಗಿಸಿ ಇಲ್ಲಿ ಪಾಯಿಂಟ್ ತೆಗೆದನು. ಇಲ್ಲಿ ಪಾಯಿಂಟ್ ಇತ್ತು, ಇಲ್ಲಿ ಪಾಯಿಂಟ್ ಇದ್ದಾಗ ಈಕ್ವಲ್ 1 ಬರ್ತದೆ. ಇಲ್ಲಿ ಪಾಯಿಂಟ್ ಇಲ್ಲಿ ಇಡೋದು ಇಲ್ಲಿ ಇಟ್ಟಿದ್ದೇನೆ, ಅದರ ಸಂಬಂಧ ಅದು ಉತ್ತರ ಡಿಫ್ರೆನ್ಸ್ ತೋರಿಸ್ತು. ಈಗ ಕರೆಕ್ಟ್ ತೋರಿಸದ.
ಎಲ್ಲರೂ ಚೆಂದಂಗೆ ನೋಡ್ಕೊರಿ ಗಣಿತಗಳನ್ನು, ಇಂಥ ಗಣಿತಗಳನ್ನು ಕಲೀರಿ, ಫೇರ್ದಾಗ ಬರ್ಕೊರಿ. ಉತ್ತರ ಬಂತಂದ್ರೆ ಮುಂದಿನ ಗಣಿತಗಳು ಡೀಪ್ ಮಾಡಲಿಕ್ಕೆ ಹೋಗಬೇಡ್ರಿ.